ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಆಗಮಿಸಿರುವಂತಹ ಬಾಬ್ದಾದಾರವರ ಹೃದಯ ಸಿಂಹಾಸನಧಾರಿ ತೀವ್ರ ಪುರುಷಾರ್ಥಿ ಕರ್ನಾಟಕದ ಮಕ್ಕಳಿಗೆ ಬಾಬ್ದಾದಾರವರ ಕಡೆಯಿಂದ ಹಾರ್ದಿಕ ಸುಸ್ವಾಗತ. ಇವತ್ತು ಹೊಸ ಮುರಳಿ 18 ಜನವರಿ 2010 ಅವ್ಯಕ್ತ ಮಾಸದಲ್ಲಿ ಅವ್ಯಕ್ತ ದಿನದಲ್ಲಿ ಬಾಬಾ ನುಡಿಸಿರುವಂತ ಒಂದು ಮುರಳಿ. ಅವ್ಯಕ್ತ ಅಂದ್ರೆ ಏನು? ಇಲ್ಲದೆ ಇರುವುದು. ಇಲ್ಲದೆ ಇರೋದಂತಲ್ಲ, ಕಾಣಿಸದೇ ಇರುವುದು. ಕಾಣದೇ ಇರುವುದು. ಅವ್ಯಕ್ತ ಅಂತಂದ್ರೆ ಕಾಣತ್ತೆ, ವ್ಯಕ್ತ. ಅವ್ಯಕ್ತ ಅಂದ್ರೆ ಅವ್ರು ಇದ್ದಾರೆ, ಅದ ಕಾಣ್ತಾ ಇಲ್ಲ ಅಲ್ವಾ? ಹಾಗೆ ಬ್ರಹ್ಮ ಬಾಬಾ ನಮ್ ಜೊತೆಗೆ ಇದ್ದಾರೆ, ನಮ್ ಜೊತೆಗೆ ಸೇವೆಯಲ್ಲಿ ಇದ್ದಾರೆ, ಆದರೆ ಸ್ಥೂಲವಾದ ಕಣ್ಣಿಗೆ ಕಾಣ್ತಾ ಇಲ್ಲ. ಓಕೆ, ನಿಮ್ಮ ಹತ್ರ ಕೈ ಇದೆಯೋ ಇಲ್ವೋ? ಇದೆ. ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಕೈ ಏನು? ಸಾಧನ. ಕಣ್ಣು ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಕಿವಿ ಕೇಳುತ್ತೆ. ಕಿವಿ ಕಾಣತ್ತೋ ಕಾಣಲ್ವೋ? ಕೇಳತ್ತೆ ಕೇಳಿಲ್ಲ. ಕಿವಿ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಕಾಣತ್ತೆ ಅಂದ್ರೆ ವ್ಯಕ್ತ. ಇದೇನಿದು? ಕೈ, ಕಣ್ಣು, ಕಿವಿ ಏನು? ಒಂದು ಸಾಧನ ಆತ್ಮನಿಗೆ. ಸರಿ, ನಿಮ್ಮ ಹತ್ರ ಮನ್ಸಿದೆಯೋ ಇಲ್ವೋ? ಕಾಣತ್ತಾ? ಇಲ್ಲ, ಕಾಣಲ್ಲ. ಅದಕ್ಕೆ ಅವ್ಯಕ್ತ ಅಂತ ಹೇಳ್ತಾರೆ. ಅದು ಇದೆ, ಅದ ಕಣ್ಣಿಗೆ ಕಾಣಲ್ಲ. ಅದಕ್ಕಾಗಿ ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ರೀತಿಯಲ್ಲಿ ಬ್ರಹ್ಮ ಬಾಬಾರವರು 18 ಜನವರಿ 1969 ಸಂಪೂರ್ಣರಾದರು. ವ್ಯಕ್ತ ಶರೀರವನ್ನ ತ್ಯಾಗ ಮಾಡಿ ಅವ್ಯಕ್ತವಾಗಿರುವಂತ ಸೂಕ್ಷ್ಮ ಶರೀರದ ಮೂಲಕ ಈಶ್ವರಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಪ್ರಶ್ನೆ, ಶಿವಬಾಬನಿಗೆ ಸೂಕ್ಷ್ಮ ಶರೀರ ಇದೆಯೋ ಇಲ್ವೋ? ಇದೆಯಾ ಅಣ್ಣ, ಇಲ್ಲ ಅಣ್ಣ, ಎರಡು ಆನ್ಸರ್ ಆಗೋದಿಲ್ಲ. ಯಾವ್ದು ಹೇಳಿ, ಇದೆಯೋ ಇಲ್ವೋ? ಅದ್ರ ಬ್ರಹ್ಮ ಬಾಬಾರವರಿಗೆ ಸೂಕ್ಷ್ಮ ಶರೀರ ಇದೆ, ಅದು ಶಿವಬಾಬಾರವರಿಗೆ ಇಲ್ಲ. ಅದಕ್ಕೆ ಅವ್ಯಕ್ತ ಮಾಸದಲ್ಲಿ ಬಾಬಾ ನುಡಿಸಿರುವಂತಹ ಒಂದು ಅವ್ಯಕ್ತ ಮುರಳಿ. ಇದ್ರಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ब्रह्मा बाप समान नष्ट मोहा स्मृति स्वरूप बनने के लिए मन का टाइम टेबल बनाकर कर्म करते कर्मयोगी अशरीरी बनने का अभ्यास करो. ब्रह्मा ತಂದೆ ಸಮಾನ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗುವುದಕ್ಕೋಸ್ಕರ ಮನಸ್ಸಿನ ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿಕೊಂಡು ಕರ್ಮ ಮಾಡ್ತಾ ಕರ್ಮಯೋಗಿ ಅಶರೀರಿ ಆಗುವಂತ ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಮೊದಲನೇ ಸೆಂಟೆನ್ಸ್, ಬ್ರಹ್ಮ ಬಾಬಾ ಸಮಾನ ನಷ್ಟ ಮೋಹ ಸ್ಮೃತಿ ಸ್ವರೂಪ. ನಷ್ಟ ಮೋಹ ಅಂತಂದ್ರೆ ಏನು? ನಷ್ಟ ಮೋಹ ಅಂತಂದ್ರೆ ಓಕೆ, ನಷ್ಟ ಅಂತಂದ್ರೆ ಏನು? ನಷ್ಟ ಅಂತಂದ್ರೆ ಲಾಸ್ ಆಯ್ತಾ? ಲಾಸ್ ಅಂತ. ಅದ್ರ ಆಪೋಸಿಟ್ ಲಾಭ, ಪ್ರಾಫಿಟ್, ಲಾಭ. ನಷ್ಟ ಮೋಹ, ಇಲ್ಲಿ ಲಾಭ ಅಂತಲ್ಲ, ನಷ್ಟ ಅಂತಂದ್ರೆ ಅಲ್ಲಿಂದ ಮನಸ್ಸನ್ನ ತೆಗಿಬೇಕು ಅಂತ. ನಷ್ಟ ಅಂತಂದ್ರೆ ವಿಡ್ರಾವಲ್ ಅಂತ ಇಲ್ಲಿ ಅರ್ಥ. ಅಲ್ಲಿಂದ ಮನಸ್ಸನ್ನ ಏನ್ ಮಾಡ್ಬೇಕು? ನಾನು ತೆಗಿಬೇಕು. ಎಲ್ಲಿಂದ? ಸ್ಥೂಲ ಪ್ರಪಂಚದ ಎಲ್ಲಾ ಕಡೆಯಿಂದ. ಪರ್ವತ ಕೇಳಿ, ಎಲ್ಲಿಂದ? ಮೋಹದಿಂದ. ಮೋಹದಿಂದ. ನಷ್ಟ ಮೋಹ. ಮೋಹ ಅಂತಂದ್ರೆ ಏನು? ಅಟ್ಯಾಚ್ಮೆಂಟ್. ಅದು ಇಂಗ್ಲಿಷ್ ಅಲ್ಲಿ.
ಮೋಹ ಅಂತಂದ್ರೇನು? ನನ್ನ ಮೋಹ ಶರೀರ, ಅಂತ ಆ ನನ್ನ ಶರೀರ, ನನ್ನ ಮನೆ, ನನ್ನ ಹಾ ಅದು ಆಯ್ತು. ನನ್ನ- ನನ್ನದಂತ ಅದು ಹೇಳುವಂತ ಅಂದ್ರೆ ಮೋಹ ಅಂತಂದ್ರೆ ಏನು? ಅವರಲ್ಲಿ ಮನ್ಸು ಇಡ ಅಂತ. ಅದು ಮನ್ಮನಾಭವ. ಬಾಬನಲ್ಲಿ ಮನ್ಸನ್ನು ಇಡೋದು ಮನ್ಮನಾಭವ. ಆಕರ್ಷಣೆ ಇರ್ಬೇಕು. ಇರ್ಬೇಕಾ? ಆಕರ್ಷಣೆನೆ. ಆಕರ್ಷಣೆನ? ಹಾ ಮೋಹ ಅಂತಂದ್ರೆ ನನ್ನದು ಹೇಳುವಂತ ಭಾವ. ಹ್ಮ್ ಮೋಹ ಅಂತಂದ್ರೇನು? ನನ್ನದು ಎನ್ನುವ ಹಿಡಿದು ಭಾವ. ಭಾವ. ಅದು ಆಕ್ಚುಲಿ ಅದು ನಂದಾಗಿರೋದಿಲ್ಲ. ಅದು ನನ್ನದು ಆಗಿರುವುದಿಲ್ಲ. ಆದರೂ ಅಜ್ಞಾನದ ವಶೀಭೂತರಾಗಿ ಅದು ನನ್ನದು ಅಂತ ನಾನು ತಿಳಿದುಕೊಳ್ಳುವುದು. ಇಲ್ಲಿಂದ ಮನ ಮನ- ಬುದ್ಧಿಯಿಂದ. ಓಕೆ, ಅದು ನನ್ನದು ಅಂತ ತಿಳಿದುಕೊಂಡಾಗ ಏನಾಗ್ತದೆ? ದುಃಖ. ಉದಾಹರಣೆ ಅಲ್ಲ, ನನ್ನದು ಅಂತ ತಿಳ್ಕೊಂಡಾಗ್ಲೆಲ್ಲ ದುಃಖ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನದು ಅಂತ ತಿಳಿದುಕೊಂಡಾಗ ಯಾವುದನ್ನ ನೀವು ನನ್ನದು ಅಂತ ತಿಳಿದುಕೊಂಡಿದಿರೋ ಅದರ ವಾಸ್ತವಿಕ ಸ್ಥಿತಿಯ ಯಾವ್ದರದು ಯಾವುದು ನೀವು ನನ್ನದು ಅಂತ ತಿಳ್ಕೊಂಡಿದ ಅದರ ವಾಸ್ತವಿಕ ಸ್ಥಿತಿಯ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ. ಬೀಳ್ತದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಉದಾಹರಣೆಗೆ ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ, ಹೌದಾ? ನಿಮ್ಮ ಮಗು ಹೊಟ್ಟೆ ನೋವು ಬಂದಾಗ ನಿಮಗೂ ನೋವಿನ ಅನುಭವ ಆಗತ್ತೋ ಆಗಲ್ವೋ? ದುಃಖದ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ನೋವಲ್ದಿದ್ದು ದುಃಖದ ಅನುಭವ, ಬೇಜಾರಿನ ಅನುಭವ ಆಗತ್ತೆ ತಾನೆ? ಕಾರಣ ನನ್ನವರು ಬಾಬಾ. ನನ್ನ ಬಾಬಾ ಅಲ್ಲ, ನನ್ನ ಮಗು ಅಂತ ನೀವು ತಿಳ್ಕೊಂಡಿದ್ದೀರಿ, ಹೌದಾ? ನಿಮ್ಮ ಮನೇಲಿ ಮಗು ಫೇಲ್ ಆದ್ರೆ ನಿಮ್ಗೆ ಫೀಲ್ ಆಗ್ತದೆ, ಬೇಜಾರಾಗ್ತದೆ. ಬೇರೆಯವ್ರ ಮನೆ ಮಗು ಫೇಲ್ ಆದ್ರೆ ಆಗಲ್ಲ. ಅದರ ಪ್ರಭಾವ ನಿಮ್ಮ ಮೇಲೆ ಆಗೋದಿಲ್ಲ ಅಲ್ವಾ? ಅಂದ್ರೆ ಓಕೆ, ನಿಮ್ಮ ಮಗು ಫಸ್ಟ್ ರ್ಯಾಂಕ್ ಬಂತು, ಖುಷಿ ಆಯ್ತು, ನಿಮ್ಗೂ ಕೂಡ ಏನಾಯ್ತು? ಖುಷಿ. ಅದರ ಆ ಸಮಯದ ಸ್ವರೂಪ ಇದೆಯಲ್ಲ, ವಾಸ್ತವಿಕತೆ ಇದೆಯಲ್ಲ, ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಬೀಳ್ತದೆ. 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 ನೀರು ಬಿಸಿ ಇದೆ, ಮುಟ್ಟಿದ್ರೆ ನಿಮ್ಗೂ ಬಿಸಿ ಆಗ್ತದೆ. ನೀರು ತಂಪಿದೆ, ಅವಾಗ ನಿಮ್ಗೂ ಕೂಡ ಏನಾಗ್ತದೆ? ತಂಪು ಆಗ್ತದೆ. ಓಕೆ, ಅದಕ್ಕೆ ಬರ್ತಾರೆ ಮೋಹ ಅಂದ್ರೆ ಆ ವಸ್ತು, ವ್ಯಕ್ತಿ, ವಿಷಯದ ಮೇಲೆ ನನ್ನದು ಹೇಳುವಂತ ಮಾಲೀಕತ್ವವನ್ನ ಏನ್ ಮಾಡುವಂಥದ್ದು? ನಾನು ಸ್ಥಾಪನೆ ಮಾಡುವಂಥದ್ದು, ನನ್ನದು ಹೇಳುವಂತ ಭಾವವನ್ನ ಮನ ಬುದ್ಧಿಲಿ ಇಟ್ಕೊಳ್ಳುವಂಥದ್ದು. ಓಕೆ, ಆದ್ಮೇಲೆ ನೀವು ಯಾರು? ಆತ್ಮ. ಆತ್ಮ. ನಿಮ್ಮತ್ತೊಂದು ಶರೀರ ಇದೆಯಲ್ವಾ? ಹೌದು. ಇದೆಯೋ ಇಲ್ವೋ? ಇದೆ. ಏನ್ ಹೇಳ್ತೀರಿ ನೀವು? ನನ್ನದು. ನನ್ನ ಶರೀರ. ಆ ಶರೀರ ನಿಮ್ದ? ಅಲ್ಲ. ಇಲ್ಲ. ನೀವು ರೆಡಿ ಮಾಡಿದ್ದ? ಇಲ್ಲ. ಅದನ್ನ ರೆಡಿ ಮಾಡ್ಲಿಕ್ಕೆ ನಿಮ್ದೇನಾದ್ರೂ ಪುರುಷಾರ್ಥ ಪ್ರಯತ್ನ ಇದೆಯಾ? ಇಲ್ಲ. ಇಲ್ಲ. ಓಕೆ, ಒಂದು ತಾಯಿ ಮಗುವನ್ನ ಜನ್ಮ ಕೊಡ್ತಾರೆ, ಹೊಟ್ಟೆಯಲ್ಲಿ ಮಗು ರೆಡಿ ಆಗತ್ತೆ, ಹೌದಾ? ಓಕೆ, ತಾಯಿಂದರಿಗೆ ಪ್ರಶ್ನೆ, ಆ ಮಗು ದೊಡ್ಡದಾಗ್ಲಿಕ್ಕೆ, ಹೊಟ್ಟೆಯಲ್ಲಿ ರೆಡಿ ಆಗ್ಲಿಕ್ಕೆ ನಿಮ್ದೇನಾದ್ರೂ ಪರಿಶ್ರಮ ಇದೆಯಾ? ಇಲ್ಲ. ಅದರ ಪಾಡಿಗೆ ಅದೇನಾಗ್ತಾ ಇರ್ತದೆ? ಪ್ರಪಂಚದ ನಿಯಮದ ಅನುಸಾರ, ನಾಟಕದ ಅನುಸಾರ ಮಗು ಏನಾಗ್ತಾ ಇರ್ತದೆ? ರೆಡಿ ಆಗ್ತಾ ಇರುತ್ತೆ. ಆಗ್ತದೆ. ಓಕೆ, ಸರಿ, ನಾನು ಅಡಿಗೆ ಮಾಡಿದೆ, ಸರಿ, ಅಡಿಗೆ ಮಾಡಿದ್ರಿ, ರುಚಿ ಬಂತು. ಯಾವ್ದಿಂದ ಬಂತು ರುಚಿ? ನಿಮ್ಮಿಂದ ಬಂತ? ನಿಮ್ಮಿಂದ ಬಂತ? ಇಲ್ಲ. ಇಲ್ಲ. ನೀವು ಅದರಲ್ಲಿ ಏನು ಐಟಮ್ಸ್ ಗಳನ್ನ ಹಾಕಿದಿರಿ, ಉಪ್ಪು, ಹುಳಿ, ಖಾರ, ಕಹಿ ಏನಿದೆ ಅದರಿಂದ ಬಂದಿರೋ ರುಚಿನೇ ಹೊರತು, ಬೆಂಕಿಯಿಂದ ಬೆಸಿ ಬತ್ತೆ ಹೊರತು ನೀವಲ್ಲ. ನೀವು ಅದನ್ನು ಸೇರಿಸ್ಲಿಕ್ಕೆ ಒಂದೇನಾಗಿದ್ದೀರಿ? ಸಾಧನ. ಸಾಧನ ಆಗಿದೆ. ಒಂದು ಸೌಟಿಂದ ತೆಗೆದು ಏನಾಗಿದೆ, ಒಂದು ಡಬ್ಬದಿಂದ ಐಟಮ್ ಅನ್ನ ಪಾತ್ರೆಯಲ್ಲಿ ಹಾಕಿದ ಮಾತ್ರಕ್ಕೆ ಆ ಒಂದು ಐಟಮ್ಮೇ ನನ್ನದು, ಐಟಮ್ಮೇ ನಾನು ಅಂತ ಹೇಳೋದು ಸರಿನಾ? ಇಲ್ಲ, ತಪ್ಪು. ಅಲ್ವಾ? ಹಾಗೆ ನಾನು ಯಾರು? ನಾನು ಯಾರು? ಸಾಧನ. ನಿರಾಕಾರವಾದಂತ ಒಂದು ಶಕ್ತಿ ನಾನು, ಹೌದಾ? ಅಷ್ಟು ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನದು ಹೇಳುದು ಏನೂ ಇಲ್ಲ, ನನಗೆ ಆಕಾರನೂ ಇಲ್ಲ. ಓಕೆ, ಆಕಾರ ಇಲ್ಲ. ಬಣ್ಣ ಇದೆಯಾ ನಿಮ್ಗೆ? ಇಲ್ಲ. ರುಚಿ ಇದೆಯಾ? ಇಲ್ಲ. ಇಲ್ಲ.
ಏನೂ ಇಲ್ಲದೆ ಇರುವಂತ ಒಂದು ನಿರಾಕಾರವಾದ ಶಕ್ತಿ, ಏನೂ ಇಲ್ಲದೆ ಇರುವಂತ ನೀನು ಈ ಪ್ರಪಂಚದ ಇದು ನನ್ನದು ಅಂತ ಹೇಳಿದ್ರೆ ಸರಿನೋ ತಪ್ಪು ತಪ್ಪು. ಅಲ್ವಾ? ನಾನು ಪಾರ್ವತಕ್ಕವ್ರ ಮನೆಗೆ ಹೋಗ್ಬಿಟ್ಟು ಆ ಮನೆನೇ ನಂದು, ಸೋಫಾನೇ ನಂದು, ಫರ್ನಿಚರೇ ನಂದು ಅಂತ ಹೇಳಿದ್ರೆ ಸರಿನೋ ತಪ್ಪು? ತಪ್ಪು. ಪಾರ್ವತಕ್ಕವ್ರು ದೊಡ್ಡ ಕೋಲ್ ಇಟ್ಕೊಳ್ತಾರೆ. ಇಷ್ಟು ವರ್ಷ ಕಷ್ಟಪಟ್ಬಿಟ್ಟು ನಾವು ಮನೆ ಕಟ್ಟಿದೀವಿ, ಬಂದ ತಕ್ಷಣ ನಂದು ಅಂತ ಹೇಳ್ಬಿಟ್ರೆ ನಾವು ಒಪ್ತೀವಾ? ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಿರೋದು ಅಂತ ಹೇಳ್ತಾರೆ, ನಾವಿರೋದಕ್ಕೋಸ್ಕರ ಮಾಡಿರೋದು ಅಂತ ಹೇಳ್ತಾರೆ ಅಲ್ವಾ? ಅಂದ ಹೌದು. ಮೇಲೆ ನನ್ನದು ಹೇಳುವಂತದ್ದು ಭಾವ ಸರಿನೋ ತಪ್ಪು? ತಪ್ಪು. ಓಕೆ, ಅಲ್ಲಿಂದ ಆ ಮೋಹ ಹೇಳುವಂತ ಭಾವವನ್ನ ನೀನೇನ್ ಮಾಡ್ಬೇಕು? ತೆಗಿಬೇಕು. ಯಾಕೆ ತೆಗಿಬೇಕು? ನನ್ನದು ಅಂತ ತಿಳ್ಕೊಂಡು ಮಾಡಿದ್ರೆ ಏನ್ ತೊಂದ್ರೆ? ಸಮಸ್ಯೆ ಏನು? ನನ್ನ ಮನೆ ಅಂತ ತಿಳ್ಕೊಳ್ತೇನಪ್ಪ, ನನ್ನ ಮಕ್ಕಳು ಅಂತ ತಿಳ್ಕೊಳ್ತೇನೆ, ತೊಂದರೆ ಏನಿದೆ ಅದರಲ್ಲಿ? ಏನ್ ತೊಂದರೆ ಇದೆ? ಅದೆಲ್ಲ ದುಃಖ ಕೊಡುತ್ತೆ. ಯಾಕೆ ದುಃಖ ಕೊಡ್ಬೇಕು? ದುಃಖದ ಯಾಕ್ ವಿಷಯ ದುಃಖ? ಇರುತ್ತೆ. ಮೆಣಸಿನಕಾಯಿ ತಿಂದ್ರೆ ಸಿಹಿ ಆಗ್ತದಲ್ವಾ? ಮೆಣಸಿನಕಾಯಿ ತಿಂದ್ರೆ ಸಿಹಿ ಆಗತ್ತಲ್ವಾ? ಖಾರ ಖಾರ. ಯಾಕೆ? ಅದ್ರ ಗುಣ. ಹಾಗೇನೆ ಇವತ್ತು ಮನುಷ್ಯಾತ್ಮರಿಂದ ಹೊರಟಿರುವಂತಹ ನೆಗೆಟಿವ್ ಎನರ್ಜಿ ಅದ ಮೇಲೆ ಕುಂತಿರುವಂತ ಕಾರಣದಿಂದ, ಅದಲ್ಲಿ ವಿಕಾರ ಇರುವಂತ ಕಾರಣದಿಂದ ಅದು ನನ್ನದು ಅಂತ ಹೇಳಿದಾಗ ಅದರ ಪ್ರಭಾವ ನನ್ನ ಮೇಲೆ ಬೀಳುತ್ತದೆ. ಇವಾಗ ರೋಡಲ್ಲಿ ತರಕಾರಿ ಇಟ್ಟಿರ್ತಾರೆ, ವೆಹಿಕಲ್ ಪಾಸ್ ಆಗ್ತಾ ಇರ್ತದೆ, ಅದ್ರ ಮೇಲೆ ಧೂಳು ಕೂತ್ಕೊಳ್ಳಲ್ವೋ? ಕೂತ್ಕೊಳ್ಳುತ್ತೆ. ಅದನ್ನ ತಂದ್ಬಿಟ್ಟು ನೀವು ಕ್ಲೀನ್ ಮಾಡದೆ ಹಾಗೆ ತಿಂದ್ರೆ ಧೂಳು ಹೊಟ್ಟೆ ಒಳಗಡೆ ಹೋಗುತ್ತೋ ಹೋಗಲ್ವೋ? ಹೋಗುತ್ತೆ. ಅದರಿಂದ ಕಾಯಿಲೆ ಬರುತ್ತೋ ಬರಲ್ವೋ? ಬರುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ಶುದ್ಧ ಮಾಡಿ ತರಕಾರಿ ತಂದುಬಿಟ್ಟು ಏನ್ ಮಾಡ್ಬೇಕು? ಕ್ಲೀನ್ ಮಾಡಿ ಸ್ವೀಕಾರ ಮಾಡಿ. ಓಕೆ, ಹಾಗಿದ್ರೆ ಆದ್ಮೇಲೆ ಈ ಪ್ರಪಂಚದಲ್ಲಿರುವಂತ ಎಲ್ಲಾ ವಸ್ತುಗಳು ಸ್ಥೂಲವಾಗಿರುವಂಥದ್ದು ಎಲ್ಲನೂ ಕೂಡ ಮಾಯ ಪ್ರಭಾವದಲ್ಲಿ ಬರತ್ತೋ ಬರಲ್ವೋ? ಬರುತ್ತೆ. ಸುತ್ತಮುತ್ತಲು ಎಲ್ಲಾನು ಕೂಡ ಮಾಯ ಪ್ರಭಾವ ಇದ್ದಾಗ, ಈಗ ಒಂದು ಬೆಳಕು ಅಂತ ತಿಳ್ಕೊಳ್ಳಿ, ಒಂದು ರೂಮ್ನಲ್ಲಿ ಬೆಳಕಿದೆ ಅಂದ್ಮೇಲೆ ಎಲ್ಲರ ಮೇಲೂ ಕೂಡ ಬೆಳಕು ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಒಂದ್ ಕಡೆ ನೀವು ಮೆಣಸಿನಕಾಯಿ ಒಗ್ಗರಣೆ ಹಾಕಿದಾರೆ, ಆ ಘಾಟ ಎಲ್ಲ ಕಡೆಗೂ ಬರ್ತದೋ ಬರಲ್ವೋ? ಎಸ್ ಆರ್ ನೋ? ಬರುತ್ತೆ. ಬರ್ತದೆ ತಾನೆ? ಎಲ್ಲಾ ವಸ್ತುವಿನ ಮೇಲೆ, ಎಲ್ಲಾ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀಳುತ್ತದೆ ತಾನೆ? ಬೀಳುತ್ತೆ. ನಾಗಣ್ಣ ಏನ್ ಹೇಳ್ತೀರಿ? ಬೀಳ್ತದ ಬೀಳಲ್ವೋ? ಬೀಳುತ್ತೆ. ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರ ವಾಸ್ತವಿಕತೆ ಹಾಗಿಲ್ಲ. ಯಾಕೆಂತಂದ್ರೆ ಬೇರೆ ಎಲ್ಲರ ಮೇಲೂ ಬೀಳ್ತದೆ, ಮತ್ತೆ ಪರಮಾತ್ಮನ ಮೇಲೆ ಬೀಳೋದಿಲ್ಲ. ಯಾರ ಮೇಲೆ ಬೀಳೋದಿಲ್ಲ? ಪರಮಾತ್ಮನ ಮೇಲೂ ಬೀಳೋದಿಲ್ಲ. ನಿಮಗೆ ನೀವು ರಕ್ಷಣೆ ಇಟ್ಕೊಂಡ ನಿಮ್ಮ ಮೇಲೂ ಬೀಳೋದಿಲ್ಲ. ಅರ್ಥ ಆಯ್ತು ನಿಮಗೆ? ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಶರೀರ ಫುಲ್ ಕವರ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಧೂಳು ತಾಗಲ್ವೋ? ಆಗೋದಿಲ್ಲ. ಹಾಗಂತ ಪ್ರಪಂಚದಲ್ಲಿ ಧೂಳು ಇದೆಯೋ ಇಲ್ವೋ? ಇದೆ. ಆದ್ರೆ ನಿಮ್ಮ ಶರೀರ ಹೇಳುವಂತ ಸಾಧನಕ್ಕೆ ನೀವು ರಕ್ಷಣೆ ಕೊಟ್ಟಿರುವಂತ ಕಾರಣದಿಂದ ಅದರ ಪ್ರಭಾವ ಎಷ್ಟೇ ಇದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. AC ಕಾರಲ್ಲಿ ಕೂತ್ಕೊಂಡಿದ್ರೆ ಎಷ್ಟೇ ಮಳೆ ಬರ್ಲಿ, ಎಷ್ಟೇ ಚಳಿ ಆಗ್ಲಿ, ಎಷ್ಟೇ ಬಿಸಿ ಆಗ್ಲಿ, ಅದರ ಪ್ರಭಾವ ಒಳಗಡೆಗಿರುವಂತ ಆತ್ಮ ಮತ್ತು ಶರೀರದ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳಲ್ಲ. ಯಾಕೆ? ಕಾರ್ ಹೇಳುವಂತ ಪ್ರೊಟೆಕ್ಷನ್, ಒಳಗಡೆ AC ಇರುವಂತ ಒಂದು ಸುಖ ಅಲ್ವಾ? ಅವಾಗ ಹೊರಗಡೆ ಏನೇ ವಾತಾವರಣದ ವೈಪರೀತ್ಯ ಇದ್ರೂ ಕೂಡ ಅದರ ಪ್ರಭಾವ ಆತ್ಮನ ಮೇಲೂ ಬೀಳೋದಿಲ್ಲ, ಸಾಧನದ ಮೇಲೂ ಬೀಳೋದಿಲ್ಲ. ಅರ್ಥ ಆಗ್ತಿದೆ ನಿಮಗೆ? ಹಾಗೆ ಇವತ್ತು ರಾಜಯೋಗದಲ್ಲಿ ನಿಮ್ಮ ಮನಬುದ್ಧಿಯನ್ನ ಪರಮಾತ್ಮನ ಮಡಿಲಲ್ಲಿ ಇಟ್ಟಾಗ ಪಂಚವಿಕಾರದ ಪ್ರಭಾವ ನಿಮಗೆ ಬೀಳತ್ತೋ ಬೀಳಲ್ವೋ? ಬೀಳಲ್ಲ. ಬೀಳೋದಿಲ್ಲ ತಾನೆ? ಬೀಳದಿದ್ದಾಗ್ಲೂ ಕೂಡ ನಿಮ್ಮ ಮನಸ್ಸನ್ನ ಈ ವ್ಯಕ್ತಿ ವಸ್ತು ವಿಷಯದ ಮೇಲೆ ನನ್ನದು ಅಂತ ನೀವು ಅದರ ಕಡೆ ಗಮನವನ್ನ ಕೊಟ್ಟಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತದೋ ಬೀಳಲ್ವೋ? ಬೀಳುತ್ತದೋ ಬೀಳಲ್ವೋ? ಬೀಳುತ್ತೈತಿ.
ಹ್ಮ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಅಥವಾ ಕಾರಲ್ಲಿ ಹೋಗ್ತಾ ಇರ್ತೀರ. ಕಾರಲ್ಲಿ ಹೋಗ್ತಾ ಇದ್ದೀರಿ, ಸರಿನಾ? AC ಕಾರಲ್ಲಿ ಹೋಗ್ತಾ ಇದ್ದೀರಿ, ಪಕ್ಕದಲ್ಲಿ ಸೆಗಣಿ ಬಿದ್ದಿದೆ. ಓಕೆ, ಅವಾಗ ಆ ಸೆಗಣಿ ದುರ್ವಾಸನೆ ನಿಮ್ಗೆ ಬರ್ತದೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಸರಿ, ಕಾರ್ ನಿಲ್ಸ್ಬಿಟ್ಟು ಆ ಸೆಗಣಿಯನ್ನ ತಗೊಂಡು ನಿಮ್ಮ ಕಾರ್ ಒಳಗಡೆ ಇಟ್ಕೊಳ್ಳಿ. ಅವಾಗ ದುರ್ವಾಸನೆ ಬರ್ತದೋ ಬರಲ್ವೋ? ಬರುತ್ತೆ. ಅರ್ಥ ಆಯ್ತು ನಿಮ್ಗೇನು ಅಂತ? ಅರ್ಥ ಆಯ್ತು ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಯಾವಾಗ ನಾವು ಆ ಮನಸ್ಸನ್ನ ಆ ಜಾಗದಲ್ಲಿ ಇಡ್ತೀವಿ, ಆ ವಾಸನೆ ನಮ್ಗೆ ಬಂದೇ ಬರ್ತದೆ. ಅಂದ್ರೆ ಅದೇ ಮನಸ್ಸನ್ನ ನಾವು ತಂದೆ ಜೊತೆಗೆ ಇಟ್ಕೊಂಡ್ರೆ ನಾವು ಸೇಫ್ಟಿ ಆಗಿರ್ತೀವಿ. ಹಾ, ಮನಸ್ಸನ್ನ ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ವಿಷಯಗಳಲ್ಲಿ ನನ್ನದು ಅಂತ ನೀವು ಇಟ್ಕೊಂಡಾಗ ನಿಮ್ಮ ವಾಹನದ ಜೊತೆಗೆ ನಿಮ್ಮ ಜೀವನದ ಜೊತೆಗೆ ನೀವು ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಅರ್ಥ. ನಿಮ್ಮ ಪರ್ಸಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ಜೋಬಲ್ಲಿ ಯಾವ್ದಾರು ಒಂದು ಸಾಧನವನ್ನ ಇಟ್ಕೊಂಡ್ರೆ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಹಾಗೇನೆ ನಿಮ್ಮ ಮನಸ್ಸು ಹೇಳುವಂತ ಸಾಧನದ ಮೇಲೂ ನೀವು ಯಾವುದೋ ವಸ್ತು ವ್ಯಕ್ತಿ ವಿಷಯವನ್ನ ಇಟ್ಕೊಂಡಾಗ ಅದರಲ್ಲಿ ಇರುವಂತ ಗುಣಲಕ್ಷಣಗಳ ಪ್ರಭಾವ ಮತ್ತು ಪರಿಣಾಮ ನಿಮ್ಮ ಪ್ರತಿಯೊಂದು ಕರ್ಮದ ಮೇಲೆ, ಕರ್ಮೇಂದ್ರಿಯಗಳ ಮೇಲೆ, ಕರ್ಮದ ಫಲದ ಮೇಲೆ ಏನಾಗ್ತದೆ? ಅದು ಪರಿಣಾಮ ಬೀಳುತ್ತೆ. ಬೀಳತ್ತೆ. ಓಕೆ, ಇಲ್ಲಿ ನಾವು ಮೋಹ ಯಾಕೆ ಇಟ್ಕೊಳ್ತೀವಿ ಅಂತಂದ್ರೆ ಅವರಿಂದ ನನಗೆ ಸುಖ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಆನಂದ ಸಿಗ್ತದೆ ಅಂತ ತಿಳ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಮೋಹವನ್ನು ಇಟ್ಕೊಳ್ತೀವಿ. ಈಗ ಪ್ರಶ್ನೆ, ನಿಮ್ಮ ಶರೀರ ಅಂತ ಹೇಳ್ತೀರಿ, ಈ ಶರೀರದಿಂದ ನಿಮ್ಗೆ ಸುಖ ಜಾಸ್ತಿ ಸಿಕ್ಕಿದ್ಯೋ ದುಃಖ ಜಾಸ್ತಿ ಸಿಕ್ಕಿದ್ಯೋ? ದುಃಖನೇ ಜಾಸ್ತಿ. ಸುಖನೂ ಸಿಕ್ಕಿದೆ, ಸಿಕ್ಕಿಲ್ಲ ಅಂತಲ್ಲ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಹೋದಾಗ ಏನಾಗ್ತಾ ಹೋಗ್ತದೆ? ಅದಕ್ಕೆ ಕಾಯಿಲೆ ಬಂದ್ಬಿಟ್ಟು ದುಃಖನೂ ಕೂಡ ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಪ್ರಪಂಚದಲ್ಲಿ ನೀವು ಮಣ್ಣಿನ ನೆಲದಿಂದ ಸಿಮೆಂಟ್ ಎಲ್ಲ ಮಾಡ್ಕೊಂಡ್ರಿ, ಸುಖ ಜಾಸ್ತಿ ಆಯ್ತೋ ದುಃಖ ಜಾಸ್ತಿ ಆಯ್ತೋ? ದುಃಖನೇ ಜಾಸ್ತಿ. ಸಿಮೆಂಟ್ ನೆಲದಿಂದ ಟೈಲ್ಸ್ ಮಾಡ್ಕೊಂಡ್ರಿ, ಸುಖ ಜಾಸ್ತಿ ಆಯ್ತು ದುಃಖ ಕಡಿಮೆ ಆಯ್ತು? ದುಃಖನೇ ಜಾಸ್ತಿ. ನಿಮ್ಮ ಮನೆಯಲ್ಲಿ ವಸ್ತುವನ್ನು ವೇಸ್ಟ್ ಮಾಡಬಾರ್ದು ಅಂತ ತಂಗಳ ಪೆಟ್ಟಿಗೆ ತಂದ್ರಿ, ಸುಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಕಡಿಮೆನೆ. ರಾಜಮಕ್ಕ, ತಂಗಳ ಪೆಟ್ಟಿಗೆ ಅಂದ್ರೇನು? ಫ್ರಿಡ್ಜ್. ಹಾ, ಪಾರ್ವತಕ್ಕ, ನಿಮ್ಗ ನಾನು ಕೇಳಿದ್ದು? ರಾಜಮಕ್ಕ ನಿಂಗೆ ತಾನೇ ಕೇಳಿದ್ದು? ಫ್ರಿಡ್ಜ್ ನಲ್ಲಿ ಐಟಮ್ ಅನ್ನು ಇಟ್ಬಿಟ್ಟು ತಿಂದಾಗ ಆರೋಗ್ಯ ಏನಾಯ್ತು? ಹಾಳಾಗ್ತದೆ. ಹಾಗೆ ಶರೀರಕ್ಕೂ ಕೂಡ ಸ್ಮೂತ್ ಆಗಿರ್ಬೇಕು ಅಂದ್ರೆ ಕುರ್ಲಾನ್ ಬೆಟ್ಟಲ್ಲಿ ಮಲ್ಕೊಂಡ್ರಿ, ಆರೋಗ್ಯ ಚೆನ್ನಾಗಾಯ್ತು ಹಾಳಾಯ್ತು? ಏನಾಯ್ತು? ಹೀಟ್ ಆಗ್ತದೆ, ಹೀಟ್ ಆಗತ್ತೆ. ಆ ಫೋಮ್ ಎಲ್ಲ ನಿಮ್ಮಲ್ಲಿ ನೀರನ್ನ ಏನ್ ಮಾಡ್ತಾ ಎಳ್ಕೊಂಡ್ಬಿಡ್ತದೆ. ಪೈಲ್ಸ್ ಗಳು ಏನಾಗ್ತವೆ? ಸ್ಟಾರ್ಟ್ ಆಗ್ತವೆ ಅಲ್ವಾ? ಫ್ಯಾನು, AC, ಆಮೇಲೆ ಪತಿ, ಮಕ್ಕಳು, ಇವರೆಲ್ಲ ವ್ಯಕ್ತಿ ಮತ್ತು ವಸ್ತು ವಿಷಯಗಳನ್ನ ಈ ಪ್ರಪಂಚದಲ್ಲಿರೋದನ್ನ ನನ್ನದು ಅಂತ ಇಷ್ಟು ಹೆಚ್ಚಿಗೆ ನೀವು ಮಾಡ್ಕೊಳ್ತಾ ಹೋಗ್ತಿರೋ ಆವಾಗ ಅವರ ಮಾನಸಿಕ ಸ್ಥಿತಿ, ಅವರ ಆ ಸಮಯದ ಸ್ಥಿತಿಗತಿ, ಅದರ ಪರಿಣಾಮ ನಮ್ಮ ಮೇಲೆ ಆಗ್ತದೆ. ಆದ್ಮೇಲೆ ಪ್ರಪಂಚದಲ್ಲಿರುವಂತ ಆತ್ಮಗಳು ದಿನದಿಂದ ದಿನಕ್ಕೆ ವರ್ತಮಾನ ಸಮಯದಲ್ಲಿ ಸುಖದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ? ದುಃಖದಲ್ಲಿ. ಅವರನ್ನ ನನ್ನವರು ಅಂತ ತಿಳ್ಕೊಂಡಾಗ ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಅವರು ಲೌಕಿಕದವರು ಇರ್ಬೋದು ಅಥವಾ ಅಲೌಕಿಕ. ಯಾವುದೋ ಒಂದು ವ್ಯಕ್ತಿ, ಯಾರು ಸಂಪೂರ್ಣ ಆಗಿಲ್ಲ, ಅವರಲ್ಲಿ ಕ್ರೋಧ ಇದೆ, ಅವರ ಸಂಬಂಧ ನಾವು ಹೆಚ್ಚಿಗೆ ಬರ್ತಾ ಹೋದಾಗ ಅದರ ಎಫೆಕ್ಟ್ ನಮ್ಗೆ ಆಗ್ತದಲ್ವಾ? ಆಗುತ್ತೆ. ಯಾರಿಗೋ ಲೋಭ ಇದೆ, ಅದರ ಪ್ರಭಾವ ನಮ್ಮ ಮೇಲೆ ಆಗತ್ತಲ್ವಾ? ಹೌದು. ಅದಕ್ಕೆ ಏನ್ ಮಾಡ್ಬೇಕು ಬಾಬಾ ಹೇಳ್ತಾರೆ? ನಷ್ಟ ಮೋಹ. ಅವರ ಜೊತೆಗಿರಿ, ಪಾತ್ರವನ್ನ ಮಾಡಿ, ಆದ್ರೆ ನನ್ನದು ಹೇಳುವಂತ ಭಾವವನ್ನ ಮನಸ್ಸಿನಿಂದ ಏನ್ ಮಾಡಿ ತೆಗೆಯಬೇಕು. ಅವ್ರಿಗೆ ಏನು ಬೇಕೋ ಅದು ಈಶ್ವರಿ ಶಕ್ತಿಯನ್ನ ಕೊಡಿ, ಅದನ್ನು ಪಾವನ ಮಾಡಿ, ಸ್ವಚ್ಛ ಮಾಡಿ, ಸಹಾಯ ಮಾಡಿ, ಸಂಯೋಗವನ್ನ ಕೊಡಿ. ಆದ್ರೆ ನನ್ನದು ಹೇಳುವಂತ ಮಾಲೀಕತನ ಇವಾಗ ನಾವು ಸೇವೆಗಂತ ಬಾಬಾ ಕಳಿಸ್ತಾರೆ. ಓಕೆ, ಫರ್ನಿಚರ್ ಉಪಯೋಗ ಮಾಡಿ, ಚೇರ್ ಉಪಯೋಗ ಮಾಡಿ, ಸ್ಟೂಲ್ ಉಪಯೋಗ ಮಾಡಿ, ದಿಂಬು ಉಪಯೋಗ ಮಾಡಿ, ಮೈಕ್ ಉಪಯೋಗ ಮಾಡಿ, ಕಂಪ್ಯೂಟರ್ ಉಪಯೋಗ ಮಾಡಿ, ಅದು ಇದ್ಯಾವುದು ನನ್ನದು ಅಲ್ಲ. ಅದರ ಯಾವುದರ ಮಾಲೀಕನು ನಾನು ಅಲ್ಲ. ಕೇವಲ ಸಾಧನವನ್ನು ಉಪಯೋಗ ಮಾಡಿ ಎಷ್ಟು ಬೇಕೋ ಅದನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಸುಖ ಶಾಂತಿ ಬೇಕು ಅಂತ ನೀನು ಯಾವ ವಸ್ತು ವ್ಯಕ್ತಿ ವಿಷಯದಲ್ಲಿ ಮನಸ್ಸನ್ನ ಇಟ್ಟಿದ್ಯೋ ಅದರಿಂದ ಸುಖಕ್ಕಿಂತ ಜಾಸ್ತಿ ನಿನಗೆ ದುಃಖನೇ ಸಿಗ್ತಾ ಇದೆ. ಅದಕ್ಕಾಗಿ ನಿನ್ನ ಮನಸ್ಸಿಗೆ ಬೇಜಾರಾಗತ್ತೆ, ಯಾಕಪ್ಪ ಈ ಜೀವನ ಅಂತ ಅನಿಸ್ತಾ ಇದೆ. ಅದಕ್ಕೆ ಮೊದ್ಲು ಏನ್ ಮಾಡು,
ನಷ್ಟ ಮೋಹ ಅಲ್ವಾ? ಡಾಕ್ಟರ್ ಹತ್ರ ಮೊದ್ಲು ಹೇಳ್ತಾರೆ, ನೋಡಪ್ಪ ಹೊಟ್ಟೆ ಆಹಾರ ತಿಂದಿದೀಯಾ, ಫ್ರಿಜ್ಜಿನ ನೀರು ಕುಡ್ದಿದೀಯಾ, ಅದನ್ನು ಮೊದಲು ತೆಗಿ, ಆಮೇಲೆ ಮೆಡಿಸಿನ್ ಕೊಡ್ತೇನೆ ನಿನಗೆ. ಹೌದು. ಮೊದಲು ಪಥ್ಯವನ್ನ ಮಾಡು. ಯಾವ ಕಾರಣದಿಂದ ನಿನಗೆ ಕಾಯಿಲೆ ಬರ್ತಾ ಇದೆ ಆ ಆಹಾರವನ್ನ ಮೊದಲು ನೀವೇನ್ ಮಾಡ್ಬೇಕು? ತೆಗಿಬೇಕು. ತ್ಯಾಗ ಮಾಡ್ಬೇಕಾಗ್ತದೆ, ಬಿಡಬೇಕಾಗ್ತದೆ. ಆಮೇಲೆ ಹೌದು. ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ನಿನಗೆ ಕಾಯಿಲೆ ವಾಸಿ ಆಗ್ತದೆ. ಒಂದ್ ಕಡೆಯಿಂದ ಮೆಡಿಸಿನ್ ಕೊಡ್ತಾ ಇರೋದು, ಇನ್ನೊಂದ್ ಕಡೆಯಿಂದ ನಿನ್ನ ಆ ತಪ್ಪನ್ನ ಮಾಡ್ತಾ ಇದ್ದಾಗ ಕಾಯಿಲೆ ವೃದ್ಧಿ ಆಗತ್ತೆ ಹೊರತು ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಹೇಗೆ ಬಾಬಾ ಏನ್ ಮಾಡಿದ್ರು, ನಮ್ಮ ತನುವನ್ನ, ಮನಸ್ಸನ್ನ, ಧನವನ್ನ, ಸಮಯವನ್ನ ಯಾರಿಗೆ ಸಮರ್ಪಣೆ ಮಾಡಿದ್ರು? ಪರಮಾತ್ಮ. ಶಿವಬಾಬನಿಗೆ ಸಮರ್ಪಣೆ ಮಾಡ್ಬಿಟ್ರು. ಅದರಲ್ಲಿ ಇರುವಂತ ತನ್ನ ಮಾಲೀಕತನವನ್ನ ಏನ್ ಮಾಡ್ಬಿಟ್ರು? ತೆಗೆದು ಹಾಕ್ಬಿಟ್ರು. ಓಕೆ, ಎಲ್ಲ ಕಡೆಯಿಂದ ಮನಸ್ಸನ್ನ ತೆಗಿಬೇಕಂತ. ಯಾವ್ಯಾವ್ದನ್ನ ತೆಗಿಬೇಕು? ಯಾವ್ಯಾವ್ದಿಂದ? ನಾನು ನನ್ನದು ಮನ ಬುದ್ಧಿ ಸಂಸ್ಕಾರ ವಸ್ತು. ನಂದಲ್ಲ, ನಾನು ಏನೂ ಅಲ್ಲ, ಶರೀರನು ನಂದಲ್ಲ, ಈ ಪ್ರಪಂಚನೂ ನಂದಲ್ಲ, ಜೀವನನು ನಂದಲ್ಲ, ಮಕ್ಕಳು ನಂದವರಲ್ಲ, ಬಂಗಾರ ನಂದಲ್ಲ. ಅದು ಯಾವುದು ನನ್ನದು ಅಲ್ಲ. ಅಲ್ಲ. ಸರಿ, ಅದು ಯಾವುದು ನಂದಲ್ಲ ಅಂತ ಮತ್ತೆ ನಾನು ಯಾಕೆ ಜೀವನ ಮಾಡ್ಬೇಕು? ಮತ್ ನಾನೇನು ಕೆಲಸ ಮಾಡ್ಬೇಕು? ಮತ್ ಮಾಡ್ಬೇಕೇನು? ಆತ್ಮ ಇಲ್ಲಿ ಬಂದಿರೋದು ಏನೋ ಒಂದು ಅನುಭವ ಮಾಡ್ಲಿಕ್ಕೆ. ಯಾವುದು ನಂದಲ್ಲ ಅಂದ್ರೆ ಮತ್ತೆ ನಾನು ಏನ್ ಮಾಡ್ಬೇಕಿಲ್ಲಿ? ಯಾವ್ದಕ್ಕೋಸ್ಕರ ನಾನು ಇರ್ಬೇಕು? ಹೇಳುದು ಪ್ರಶ್ನೆಯನ್ನ ಮಕ್ಕಳು ಯಾರಿಗೆ ಕೇಳಿಸಿದ್ದಾರೆ? ಬಾಬಾ ಅವರಿಗೆ. ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಸ್ಮೃತಿ. ಸ್ಮೃತಿ ಅಂತಂದ್ರೆ ಏನು? ಗಮನ. ಸ್ಮೃತಿ ಅಂತಂದ್ರೆ ಏನು? ಅಟೆನ್ಷನ್, ಗಮನ. ಸ್ವರೂಪ. ನೀನೇನ್ ಮಾಡು, ಈ ಪ್ರಪಂಚದ ಎಲ್ಲ ವಸ್ತು, ವ್ಯಕ್ತಿ, ವಿಷಯಗಳಲ್ಲಿ ಮನಸ್ಸನ್ನ ತೆಗೆದು ನಿನ್ನ ಮನಸ್ಸನ್ನ ಪರಮಾತ್ಮನಲ್ಲಿಡು ಅಥವಾ ಮೂಲವಾದ ಆತ್ಮನಲ್ಲಿಡು. ಸ್ಮೃತಿ ಸ್ವರೂಪ, ನನ್ನ ರೂಪದಲ್ಲಿಡು ಅಂತ ಯಾರು ಹೇಳ್ತಿದ್ದಾರೆ? ಬಾಬಾ. ಪರಮಾತ್ಮ. ಅವಾಗ ಏನಾಗ್ತದೆ? ಅವಾಗ ಏನಾಗ್ತದೆ? ಅವ್ರ ರೂಪ ನಮ್ಗುನು ಆವಾಗ ನೀನು ಏನು ಹುಡುಕುತ್ತಾ ಇದ್ದೀಯೋ, ನಿನಗೇನು ಬೇಕಾಗಿದೆಯೋ, ಯಾವುದರ ನಿರೀಕ್ಷೆಯಲ್ಲಿದೆಯೋ, ಯಾವುದು ನಿನಗೆ ಸುಖ, ಆನಂದ, ನೆಮ್ಮದಿ, ಸಂತೋಷವನ್ನ ಕೊಡತ್ತೋ, ಯಾವುದಕ್ಕೋಸ್ಕರ ನೀನು ನಿನ್ನ ಮನೆಯಿಂದ ಇಲ್ಲಿಗೆ ಬಂದಿದೆಯೋ ಅದು ನಿನಗೆ ಸಿಗ್ತದೆ. ನೀನ್ ಯಾರು? ಆತ್ಮ. ಶರೀರ ಹೇಳೋದು ಸಾಧನ ಅಷ್ಟೇ ಬಿಟ್ರೆ ನೀನಿಲ್ಲಿ ಬಂದಿರೋದು ಸುಖ, ಶಾಂತಿ, ಸಂತೋಷ, ಆನಂದ, ನೆಮ್ಮದಿ ಅನುಭವ ಮಾಡ್ಲಿಕ್ಕೆ. ಅದಿರೋದು ಯಾರ ಹತ್ರ? ಪರಮಾತ್ಮನ ಹತ್ರ. ನಿಮ್ಮ ಅಪ್ಪನ ಹತ್ರ, ನಿಮ್ಮ ತಂದೆಯ ಹತ್ರ. ಅವ್ರ್ಯಾರು? ಶಿವಬಾಬಾ. ಶರೀರದ ತಂದೆ ಅಲ್ಲ. ಯಾವ ತಂದೆ? ಆತ್ಮದ ತಂದೆ. ಆತ್ಮದ. ಅದಕ್ಕಾಗಿ ನೀನು ನಿನ್ನ ಮನಸ್ಸನ್ನ ಅವನಲ್ಲಿ ಇಟ್ಟಾಗ ಅವನ ರೂಪ, ಯಾರ ರೂಪ? ಪರಮಾತ್ಮನ ರೂಪ ನಿನಗೇನಾಗ್ತದೆ? ಟ್ರಾನ್ಸ್ಫರ್ ಆಗತ್ತೆ. ಆ ಗುಣಲಕ್ಷಣಗಳ ಅನುಭವ ನಿನಗೆ ಆಗತ್ತೆ. ಆವಾಗ ನಿನಗೆ ಜೀವನ ಏನಾಗ್ತದೆ? ಸುಖಮಯ. ಇದು ನಿಜವಾದಂತ ಜೀವನ ಅಂತ ನಿನಗೆ ಅನ್ಸತ್ತೆ. ಇವತ್ತು ನಾವಿಷ್ಟು ಜೀವನವನ್ನ ಮಾಡಿದ್ವು. ಯಾಕಪ್ಪ ಈ ಜೀವನ? ಯಾವಾಗಪ್ಪ ಕರ್ಕೊಳ್ತೀಯ ಭಗವಂತ? ಸಾಕಾಗಿ ಹೋಗ್ಬಿಟ್ಟಿದೆ, ಈ ಸಂಸಾರನೇ ಸಾಕಾಗ್ಬಿಟ್ಟಿದೆ ಅಂತ ಏನ್ ಮಾಡ್ತಿದ್ವಿ? ಬಾಬನಿಗೆ ಹೇಳ್ತಾ ಇರ್ತೀವಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ನಷ್ಟ ಮೋಹ ಸ್ಮೃತಿ ಸ್ವರೂಪ. 2500 ವರ್ಷದಿಂದ ಕೇಳಿದ್ರೆ ತಾನೆ, ದೇವರೇ ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು. ಇವತ್ತಿನ ಮುರಳಿಲು ಬಾಬಾ ಹೇಳಿದಲ್ವಾ, ಸುಖ ಶಾಂತಿಯನ್ನು ನಾನು ಮಾತ್ರ ಕೊಡ್ತೇನೆ ಹೊರತು ಬೇರೆ ಯಾವ ಆತ್ಮಗಳು ಕೊಡಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ ಕೊಡು ಅಂತ ಬೇಡಿದೆಯಲ್ಲ. ಅದಕ್ಕಾಗಿ ಯಾವುದಲ್ಲಿ ಶಾಂತಿ ಹುಡುಕ್ತಾ ಇದೆಯೋ ಅಲ್ಲಿ ನಿನಗೆ ಶಾಂತಿ ಸಿಗೋದಿಲ್ಲ. ದೇವಸ್ಥಾನಗಳಲ್ಲಿ, ಭಕ್ತಿ ಮಾರ್ಗದಲ್ಲಿ, ಪೂಜೆ ಪುನಸ್ಕಾರದಲ್ಲಿ ನೀ ನಿರೀಕ್ಷೆ ಮಾಡಿರುವಂತ ಶಾಂತಿ ಸಿಗೋದಿಲ್ಲ. ಭಕ್ತಿಯ ಫಲ ಸ್ವಲ್ಪ ರೂಪದಲ್ಲಿ ನಿಮಗೆ ಸಿಗ್ತದೆ, ಆದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗೋದಿಲ್ಲ. ಅದಕ್ಕಾಗಿ ಮನಸ್ಸನ್ನ ನನ್ನ ರೂಪದಲ್ಲಿಟ್ಟು ಅದನ್ನು ನೀನು ಸ್ವೀಕಾರ ಮಾಡಿ ಅದನ್ನೇ ಬೇರೆಯವರಿಗೆ ಕೊಡುವಂಥವನಾಗು. ಓಕೆ, ನೀವು ನಿಮ್ಮ ಕಾರಲ್ಲಿ ಸೆಗಣಿ ಇಟ್ಕೊಂಡ್ರೆ ಏನಾಗ್ತದೆ? ದುರ್ವಾಸನೆ ಬರುತ್ತೆ. ನಿಮಗೂ ಬರ್ತದೆ. ನಿಮ್ಮ ಕಾರಲ್ಲಿ ಎಷ್ಟು ಜನ ಹೋಗ್ತಿದ್ರೆ ಅವ್ರಿಗೂ ಬರ್ತದೆ ತಾನೆ? ಅದೇ ನಿಮ್ಮ ಕಾರಲ್ಲಿ ಒಂದು ಸೆಂಟ್ ಸ್ಪ್ರೇ ಮಾಡಿದೀರಾ, ಅಗರಬತ್ತಿ ಹಚ್ಚಿದ್ದೀರಾ, ಅವಾಗ ಏನಾಗ್ತದೆ? ಅದರ ಸುವಾಸನೆ ನಿಮಗೂ ಬರ್ತದೆ, ಜೊತೆಲಿರೋರಿಗೂ ಬರ್ತದೆ ಅಲ್ವಾ?
ಹಾಗೇನೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಧರಿಸಿದಾಗ ನನ್ನ ರೂಪದ ಪ್ರಭಾವ ನಿನ್ನ ಮೇಲೆ, ನಿನ್ನ ಕರ್ಮೇಂದ್ರಿಯದ ಮೇಲೆ ಮತ್ತು ನಿನ್ನ ಜೊತೆಯಲ್ಲಿರುವಂತ ಎಲ್ಲ ಆತ್ಮಗಳ ಮೇಲೆ, ಪಂಚತತ್ವಗಳ ಮೇಲೆ ಏನಾಗ್ತದೆ, ಬೀಳತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಮನಸ್ಸನ್ನು ಎಲ್ಲಿಡ್ಬೇಕಂತೆ, ತಂದೆ ಇಡಬೇಕು. ಹಾಗಿದ್ರೆ ಈಗ ನಾವು ಯೋಗದಲ್ಲಿ ಕೂತ್ಕೊಂಡಾಗ ಯೋಗದ ಸ್ಥಿತಿ, ಪರಮಾತ್ಮನ ಜೊತೆಯ ಸುಖ ನಮ್ಗೆ ಖುಷಿ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಕೊಡುತ್ತೆ ತಾನೆ. ಓಕೆ, ಇಲ್ಲಿ ಈ ನಿಜವಾದಂತ ಜೀವನದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಯಾರು ಬಂದಿದ್ದಾರೆ? ಬಾಬಾ ಬಂದ ಬಾಬಾ ಬಂದಿದ್ದಾರೆ, ನಮ್ಗೆ ರಾಜಯೋಗವನ್ನ ಕಲ್ಸ್ಕೊಡ್ತಾ ಇದ್ದಾರೆ. ಫಲಿತಾಂಶದಲ್ಲಿ ನೋಡಿದಾಗ ಮಕ್ಕಳು ರಾಜಯೋಗದ ಸಮಯದಲ್ಲಿ ಅಥವಾ ಅಮೃತ ವೇಳೆಯಲ್ಲಿ ಅಥವಾ ಯೋಗದಲ್ಲಿ ಕುತ್ಕೊಂಡಾಗ ಅವರ ಮನಸ್ಥಿತಿ ಸುಮಾರಾಗಿ ಚೆನ್ನಾಗಿ ಇರ್ತದಂತೆ. ಆದರೆ ಯಾವ ಕರ್ಮಕ್ಷೇತ್ರಕ್ಕೆ ಇಳಿದು ಬಿಡುತ್ತಾರೋ ಅವಾಗೇನಾಗ್ಬಿಡ್ತದೆ, ಅವಾಗೇನಾಗ್ತದೆ, ದುಃಖ, ಅಶಾಂತಿ, ಸಮಸ್ಯೆ, ಪರಿಸ್ಥಿತಿಗಳ ಪ್ರಭಾವದಲ್ಲಿ ಮಕ್ಕಳು ಬಂದು ಬಿಡುತ್ತಾರೆ. ಆ ಸ್ಥಿತಿ ಅವರಿಗೆ ಇಷ್ಟವಾಗ್ತದೆ. ಆದರೆ ಕರ್ಮಕ್ಕೆ ಬಂದ ತಕ್ಷಣದಲ್ಲಿ ಭಗವಂತನಲ್ಲಿ ಏನು ಮನಸ್ಸನ್ನು ಇಟ್ಟಿರ್ತಾರೋ, ಆತ್ಮನ ಶಕ್ತಿಯನ್ನು ಇಟ್ಟಿರ್ತಾರೋ ಅದನ್ನೇನ್ ಮಾಡ್ಬಿಡ್ತಾರೆ ಇವರು, ವಿಡ್ರಾವಲ್ ಮಾಡ್ಬಿಡ್ತಾರೆ. ಅವಾಗ ಏನಾಗ್ತದೆ, ಏನಾಗ್ತದೆ, ಏನು ಶಾಂತಿಯ ಅನುಭವ ಆಗ್ಬೇಕು, ಅದು ಆಗೋದಿಲ್ಲ. AC ಆಫ್ ಮಾಡ್ಬಿಡಿ, ಏನಾಗ್ತದೆ, ತಂಪಿನ ಅನುಭವ ಆಗೋದಿಲ್ಲ. ಅಥವಾ ನೀವು ನಿಮ್ಮ ಶರೀರವನ್ನು AC ಹೊರಗಡೆ ಕಳಿಸ್ಬಿಡಿ, ಅವಾಗ ಏನಾಗ್ತದೆ, ಹೊರಗಡೆಗೆ ಏನು ಬಿಸಿ ಇದೆ, ಚಳಿ ಇದೆ, ಮಳೆ ಇದೆ, ಅದರ ಪ್ರಭಾವ ನಮ್ಮ ಮೇಲೆ ಹೇಗೆ ಬಾಬಾ ಹೇಳ್ತಾರೆ, ಶರೀರಕ್ಕೊಂದು ಟೈಮ್ ಟೇಬಲ್ ಕೊಡ್ತಿರ್ತಾನೆ. ಕೊಡ್ತೀರಾ, ಕೊಡಲ್ವಾ? ಕೊಡ್ತೀವಿ. ಏನ್ ಟೈಮ್ ಟೇಬಲ್? ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಏಳಬೇಕು, ಇಷ್ಟು ಗಂಟೆಗೆ ತಿಂಡಿ ತಿನ್ಬೇಕು, ಇಷ್ಟೊತ್ತಿಗೆ ಸ್ನಾನ ಮಾಡಿಸ್ಬೇಕು, ಇಷ್ಟೊತ್ತಿಗೆ ಟೀ ಕಾಫಿ ಕೊಡ್ಬೇಕು, ಇಷ್ಟೊತ್ತಿಗೆ ಮೊಬೈಲ್ ನೋಡ್ಬೇಕು, ಇಷ್ಟೊತ್ತಿಗೆ ಶರೀರ ಒಳಗಡೆಯಿಂದ ಹೊರಗಡೆಯಿಂದ ಕ್ಲೀನ್ ಮಾಡ್ಬೇಕು, ಇಷ್ಟೊತ್ತು ಮದುವೆಗೆ ಹೋಗ್ಬೇಕು ಅಂತಂದ್ರೆ ರೂಮಿಗೆ ಹೋಗ್ಬಿಟ್ಟು ಶರೀರವನ್ನು ಶೃಂಗಾರ ಮಾಡ್ಬೇಕು ಅಲ್ವಾ? ಹೇಗೆ ನಾವು ಶರೀರದ ಒಂದು ಸ್ವಚ್ಛತೆಗೋಸ್ಕರ, ಶರೀರದ ಸೌಂದರ್ಯಕ್ಕೋಸ್ಕರ, ಶರೀರದ ಶಕ್ತಿಗೋಸ್ಕರ ನಾವೇನ್ ಮಾಡ್ತೀವಿ, ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡ್ತೀವೋ, ಹಾಗೆ ಮನಕ್ಕೂ ಕೂಡ ಏನ್ ಮಾಡ್ಬೇಕು, ಟೈಮ್ ಟೇಬಲ್ ಅನ್ನ ಕೊಡ್ಬೇಕಾಗ್ತದೆ. ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಹೇಳ್ತಾರೆ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ನೀರನ್ನ ಕುಡಿರಿ ಅಂತಂದಾಗ ಕರ್ಮದ ನಡುವೆನೂ ಕೂಡ ಬೇರೆ ಬೇರೆ ಟೈಮಲ್ಲಿ ಏನ್ ಮಾಡ್ತೀವಿ ನಾವು, ಆ ಕರ್ಮವನ್ನ ಮಾಡ್ಲಿಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡ್ತೀವಿ. ಹಾಗೆ ಮನಸ್ಸಿಗೂ ಕೂಡ ನಾವೇನ್ ಕೊಡ್ಬೇಕಂತೆ, ಟೈಮ್ ಟೇಬಲ್ ಕೊಡ್ಬೇಕು. ಯಾವ್ದಕ್ಕೆ ಟೈಮ್ ಟೇಬಲ್ ಕೊಡ್ಬೇಕು? ಯಾವ ಕೆಲಸಕ್ಕೆ ಟೈಮ್ ಟೇಬಲ್ ಕೊಡ್ಬೇಕು? ಈಶ್ವರ್ಯ ಕಾರ್ಯಕ್ಕೆ ಟೈಮ್ ಟೇಬಲ್ ಕೊಡ್ತೀವಿ. हाँ, इल बाबा ने कर्म योगी, मन का टाइम टेबल बनाकर कर्म करते कर्म योगी. कर्म ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ಬೇಕು, ಕರ್ಮ ಯೋಗಿ. ಹಂಗಂದ್ರೆ ಇನ್ನು ಕರ್ಮಯೋಗಿ, ಯೋಗಿ ಅಂತಂದ್ರೇನು, ಜೋಡಣೆ. ಕರ್ಮ ಅಂತಂದ್ರೇನು, ಕೆಲಸ. ಇವತ್ತು ನಾವು ಕರ್ಮ ಮಾಡ್ತಾ ಮಾಡ್ತಾ ಮೊಬೈಲ್ ಇರುವಂತ ಹಾಡು ಕೇಳಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಮುರ್ಲಿ ಕೇಳಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಮನೇಲಿ ಯಾರೋ ಪಕ್ಕದವ್ರು ಇದ್ರೆ ಕರ್ಮ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಹಾಗೇನೆ ಕರ್ಮ ಮಾಡ್ತಾ ಮಾಡ್ತಾ ನಿಮ್ಮ ಮನ ಬುದ್ಧಿಯ ಸಮ ಪರ್ಸೆಂಟೇಜ್ ಅನ್ನು ಕೂಡ ನಾವೇನ್ ಮಾಡ್ಬೇಕು, ಬಾಬನಿಗೆ ಕೊಡ್ಬೇಕು. ಈಗ ನೀವು ಕರ್ಮ ಮಾಡ್ತಾ ಇರ್ಬೇಕು, ಸಂಪೂರ್ಣವಾದ ಮನಸ್ಸನ್ನ ಕ್ಲಾಸಿನ ಕಡೆ ಕೊಡ್ಲಿಕ್ಕೆ ಆಗತ್ತಾ? ಕರ್ಮ ಮಾಡ್ತಾ ಇದ್ದೀರಿ, ಮುರ್ಲಿ ಕೇಳ್ತಾ ಇದ್ದೀರಿ, ಕ್ಲಾಸನ್ನು ಕೇಳ್ತಾ ಇದ್ದೀರಿ, ಸಂಪೂರ್ಣವಾಗಿ ನಿಮ್ ಗಮನ ಕ್ಲಾಸಿನ ಕಡೆಗೆ ಇರ್ತದ? ಮಧ್ಯ ಮಧ್ಯ ಕ್ಲಾಸಿನ ಕಡೆಗೆ, ಮಧ್ಯ ಮಧ್ಯ ಅಡಿಗೆ ಕಡೆಗೆ, ಮಧ್ಯ ಮಧ್ಯ ಕ್ಲಾಸಿನ ಕಡೆಗೆ, ಮಧ್ಯ ಮಧ್ಯ ವ್ಯಕ್ತಿಗಳ ಕಡೆಗೆ ಏನಾಗ್ತಾ ಇರ್ತದೆ, ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಏನಾಗ್ತಾ ಇರ್ತದೆ ಅಲ್ವಾ? ಅದಕ್ಕಾಗಿ ಕರ್ಮದ ಮಧ್ಯದಲ್ಲೂ ಕೂಡ ನಮ್ಮ ಮನಸ್ಸನ್ನ ಬಾಬನ ಕಡೆಗೆ ಇಡುವುದರ ಕಡೆಗೆ ನಾನು ಸ್ವಲ್ಪ ಗಮನವನ್ನ ಕೊಡಬೇಕಾಗ್ತದೆ. ಬ್ರಹ್ಮ ಬಾಬಾ ಸಮಾನ. ಹೇಗೆ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕೈಕಾಲು ತೊಳ್ಕೊಳ್ತೀವಲ್ವಾ, ಮುಖ ತೊಳ್ಕೊಳ್ತೀವಲ್ಲ,
ಮುಖಕ್ಕೆ ನೀರು, ಟೀ, ಕಾಫಿ, ಜ್ಯೂಸು, ಮಜ್ಜಿಗೆ ಕೊಡಿಸ್ತೀವಲ್ಲ, ಹಾಗೆ ಕರ್ಮದ ನಡುವೆನೂ ಕೂಡ ಕರ್ಮ ಮಾಡ್ತಾ ಇರ್ಬೇಕಾದ್ರೂ ಕೂಡ ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕು? ಯೋಗದಲ್ಲಿರ್ಬೇಕು. ಕರೆಕ್ಷನ್. ಯೋಗದಲ್ಲಿ. ಕರ್ಮ ಯೋಗ. ಓಕೆ, ಈಗ ಬಸ್ಸಲ್ಲಿ ಕುತ್ಕೊಂಡಿದ್ದೀರಪ್ಪ, ಕುತ್ಕೊಂಡಾದ್ಮೇಲೆ ಸೀಟ್ ಸಿಕ್ಕಿದ ಮೇಲೆ ಆಯ್ತಲ್ವಾ, ಟಿಕೆಟ್ ತೆಗೆದ ಮೇಲೆ ಅವಾಗ ಏನ್ ಮಾಡಿ ಬಾಬನ್ ಜೊತೆಗೆ ಕನೆಕ್ಷನ್. ಕನೆಕ್ಟ್ ಆಗಿ ಯಾವ್ಯಾವಾಗ ಮಾಡ್ಬೇಕು ಅಂತ ಯೋಚನೆ ಮಾಡಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಅಶರೀರಿ. ನೆಕ್ಸ್ಟ್ ಯಾವುದು? ಅಶರೀರಿ. ಯಾವಾಗ ಯಾವಾಗ ಶರೀರ ಆಗ್ಬೇಕು? ಅಶರೀರಿ ಅಂತಂದ್ರೆ ಏನು? ಶರೀರದಿಂದ ಭಿನ್ನ. ಭಿನ್ನ ಆಗಿರೋದು. ಆ ಸಮಯದಲ್ಲಿ ಶರೀರದ ಯಾವುದೇ ಸಾಧನವನ್ನ ಉಪಯೋಗ ಮಾಡಬಾರ್ದು. ಮಾಡಬಾರ್ದು. ಆ ಸಮಯದಲ್ಲಿ ಕಣ್ಣು, ಕಿವಿ, ಬಾಯಿ, ಕೈ ಯಾವುದೇ ಸಾಧನವನ್ನು ಉಪಯೋಗ ಮಾಡಬಾರ್ದು. ಕಣ್ಣಿನಿಂದ ಎದುರುಗಡೆ ವಸ್ತುವಿನೂ ಕೊಡಬಾರ್ದು. ಹಾಗಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬಾರ್ದು. ಕಣ್ಣು ಓಪನ್ ಇರಬೇಕು, ಆದ್ರೆ ಗಮನ ಕಣ್ಣಿನ ಕಡೆಗೆ ಅಥವಾ ಕಣ್ಣಿನ ಎದುರುಗಡೆ ಇರುವ ವಸ್ತುಗಳ ಕಡೆಗಾಗ್ಲಿ, ಕಿವಿ ಕಡೆಗಾಗ್ಲಿ, ನೀವಿರುವಂತ ಸ್ಥಳದ ಶಬ್ದದ ಕಡೆಗಾಗ್ಲಿ, ಮೂಗಿನ ಕಡೆ ಗಮನ ಇಟ್ಟು ಅಲ್ಲಿರುವಂತ ವಾಸನೆ ಕಡೆಗಾಗ್ಲಿ, ಚರ್ಮದ ಕಡೆಗೆ ಇಟ್ಬಿಟ್ಟು ಚರ್ಮದ ಮೂಲಕ ಸ್ಪರ್ಶ ಜ್ಞಾನದ ಅನುಭವ ಆಗ್ಲಿ ಆತ್ಮನಿಗೆ ಆಗಬಾರದು. ಅಂದ್ರೆ ಆ ಸಮಯದಲ್ಲಿ ಶರೀರದ ಯಾವುದೇ ಕರ್ಮೇಂದ್ರಿಯವನ್ನ ಆತ್ಮ ಏನ್ ಮಾಡ್ಬಾರ್ದು? ಉಪಯೋಗ ಮಾಡಬಾರ್ದು. ಅಶರೀರಿಯ ಅನುಭವವನ್ನ ಮಾಡಬೇಕು. ಹಂಗಂದ್ರೇನು? ಹಂಗಂದ್ರೇನು? ಉದಾಹರಣೆ ನೋಡಿ, ಬೆಳಿಗ್ಗೆ ನಾವು ಅಮೃತ ವೇಳೆ ಯೋಗ ಮಾಡ್ತೀವಿ, ಹೌದಾ? ಮುರ್ಲಿ ಕೇಳಿದ್ವಿ, ಆಮೇಲೆ ಕರ್ಮಕ್ಷೇತ್ರಕ್ಕೆ ಇಳಿಬೇಕೋ ಬೇಡವೋ? ಇಳಿಬೇಕು. ಸ್ನಾನ ಮಾಡಿದ್ವಿ, ಸ್ನಾನ ಮಾಡಬೇಕು, ನೆಲ ಒರೆಸು, ಕಸ ಗುಡಿಸು, ರಂಗೋಲಿ ಹಾಕು, ಅಡಿಗೆ ಮಾಡು, ಫುಲ್ ನಾವೇನಾಗ್ಬಿಡ್ತೀವಿ? ಬ್ಯುಸಿ ಆಗ್ಬಿಡ್ತೀವಿ. ಯಾವ್ದಲ್ಲಿ? ಕೆಲಸದಲ್ಲಿ. ಶಾರೀರಿಕ ಕೆಲಸದಲ್ಲಿ. ಕರ್ಮದಲ್ಲಿ. ಓಕೆ, ಆಮೇಲೆ ಮನೆಯವರೆಲ್ಲ ಡ್ಯೂಟಿಗೆ ಹೋದ್ಮೇಲೆ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಟೈಮ್ ತೆಗೆದು 5 ನಿಮಿಷನೋ 10 ನಿಮಿಷನೋ ಅರ್ಧ ಗಂಟೆ ಏನ್ ಮಾಡ್ಬೇಕು? ಅವಾಗ ಸೋಫಾ ಮೇಲೋ ಚೇರ್ ಮೇಲೋ ನೆಲದ ಮೇಲೆ ಕುತ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡಲ್ಲ, ಕುತ್ಕೊಂಡ್ಬಿಟ್ಟು ಏನಾಗ್ಬೇಕು? ಆವಾಗ 5 ನಿಮಿಷ 10 ನಿಮಿಷ ಏನ್ ಮಾಡ್ಬೇಕು? ಯೋಗ ಮಾಡಿ. ಅಶರೀರಿ. ಅವಾಗ ಏನಾಗ್ಬೇಕು? ಅಶರೀರಿ. ಅಶರೀರಿ. ಕರ್ಮದ ಮಧ್ಯ ಮಧ್ಯ. ಇದು ನುಮಾಶಾಮಿ ಯೋಗ ಅಲ್ಲ, ಇದು ಅಮೃತ ವೇಳೆ ಯೋಗ ಅಲ್ಲ. ಮಧ್ಯ ಮಧ್ಯದಲ್ಲಿ ನಾವ್ ಹೆಂಗ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀವಲ್ಲ ಆ ರೀತಿ. ಅಶರೀರಿ. ಅವಾಗ ಯಾವುದೇ ಸಂಕಲ್ಪ, ಯೋಚನೆ, ಮನನ, ಚಿಂತನ, ಮುರಳಿ ಕೇಳುದು ಯಾವ್ದನ್ನು ಮಾಡ್ಬಾರ್ದು. ಏನ್ ಮಾಡ್ಬೇಕು? ಅಶರೀರಿ. ಸಂಪೂರ್ಣವಾಗಿ ಡಿಟ್ಯಾಚ್. ಹೇಗೆ ಮನೆಯಲ್ಲಿ ಫುಲ್ ಕೆಲಸ ಮಾಡಿದ ಮೇಲೆ ಈಗಿನ ದಿನದ ಅನುಸಾರದಲ್ಲಿ ತುಂಬಾ ಸೆಕೆ ಆಗ್ತದೆ ಅಲ್ವಾ? ಏನ್ ಮಾಡ್ತೀರ ಅವಾಗ? ಕೂತ್ಕೊಂಡು. ಒಂದ್ಸಲ ಎಲ್ಲ ಕೆಲಸ ಆದ್ಮೇಲೆ ಹೋಗ್ಬಿಟ್ಟು ಒಂದ್ಸಲ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಲ್ವಾ? ಹೌದು. ತರಕಾರಿ ಕಟ್ ಮಾಡಿದ ಕೈ ಧೂಳಾಯ್ತು, ಕೈ ತೊಳ್ಕೊಂಡ್ವಿ ಬೇರೆ. ಅನ್ನ ಮಾಡ್ಬೇಕಾದ ಅಕ್ಕಿಯನ್ನು ತೊಳೆದ್ವಿ. ಅನ್ನ ತೊಳಿತೀರೋ ಅಕ್ಕ ತೊಳಿತೀರೋ? ಅಕ್ಕಿ ತಳಿಯೋದು. ಹಾ, ಅಕ್ಕಿ ತೊಳೆದಾಗ ಕೈ ಆಗದಾಗ ಅದು ಮಣ್ಣಾಯ್ತು, ಕೈ ತೊಳ್ಕೊಂಡು ಅದು ಬೇರೆ, ಅದು ಕರ್ಮ ಮಾಡ್ತಿರ್ಬೇಕಾದ. ಆದರೆ ಮಧ್ಯ ಮಧ್ಯದಲ್ಲಿ ವಿಪರೀತವಾದಂತ ಸೆಕೆ ಆದಾಗ ಏನ್ ಮಾಡ್ತೀವಿ? ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ. ಹಾಗೆ ಕರ್ಮಯೋಗದ ಜೊತೆಗೆ ಮಧ್ಯ ಮಧ್ಯದಲ್ಲೂ ಕೂಡ ಏನ್ ಮಾಡ್ಬೇಕು? ಅಶರೀರಿ ಆಗುವಂತ ಅಭ್ಯಾಸವನ್ನು ನೀವು ಮಾಡ್ತಾ ಮಾಡ್ತಾ ಹೋದಾಗ ಏನಾಗ್ತದೆ? ಏನಾಗ್ತದೆ? ಯಾಕೆ ಮಾಡಿ ಸಾಕು. ಹ? ಅಂತಿಮ ಗಳಿಗೆಯಲ್ಲಿ ಲೈಟ್ ಆಗಿರುತ್ತೆ. ಅಂದ್ರೆ ಗೊತ್ತಿದ್ದು ಗೊತ್ತಿಲ್ದು ನಮ್ಮ ಮನಸ್ಸು ಈ ವಿಕಾರದ ಪ್ರಪಂಚಕ್ಕೆ ನಾವು ಕಳಿಸಿದಾಗ ಆ ಪ್ರಭಾವ ಮನಬುದ್ಧಿ ಮೇಲೆ ಬೀಳತ್ತಲ್ವಾ? ಹೌದು. ಬಿದ್ದಾಗದ ಮಲಿನ ಆಗತ್ತಲ್ವಾ? ಹೌದು. ಈ ರೀತಿ ಮಾಡಿದಾಗ ಮಧ್ಯ ಮಧ್ಯದಲ್ಲಿ ಅದೇನಾಗ್ಬಿಡ್ತದೆ? ಕ್ಲೀನ್ ಆಗ್ಬಿಡುತ್ತೆ. ಕ್ಲೀನ್ ಆದಾಗ ಯೋಗದಲ್ಲಿ ಕೂತ್ಕೊಂಡಾಗ ಟಕ್ ಅಂತ ನಿಮ್ಗೆ ಏನಾಗ್ತದೆ? ಯೋಗ ಚೆನ್ನಾಗಿರುತ್ತೆ. ಹತ್ತು ಬಿಡ್ತದೆ ಅಲ್ವಾ? ಈಗ ನಾನು ಮನೆ ಕೆಲಸ ಮಾಡಿಬಿಟ್ಟು ನಾನು ತೋಟಕ್ಕೆ ಹೋಗ್ಬಿಟ್ಟು ಹೊಲಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದಾಗ ಬಟ್ಟೆ ಕೈ ಕಾಲೆಲ್ಲ ಮಣ್ಣಾಗಿರ್ತದಲ್ವಾ? ಓಕೆ, ಹೌದು. ಊಟ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಬಟ್ಟೆ ತೆಗೆದು ಶರೀರ ಸ್ನಾನ ಮಾಡಿಸಿ ಆಮೇಲೆ ತಾನೇ ಊಟ ಮಾಡ್ಬೇಕು. ಅದೇ ಹೌದು. ಮನೇಲಿ ಇದ್ದಾರೆ ಅಂತಂದಾಗ ಬರೀ ಸ್ವಲ್ಪ ಕೈ ತೊಳ್ಕೊಂಡ್ರೆ ಸಾಕು ಅಷ್ಟೇ ಅಲ್ವಾ? ಹೌದು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಹೊರಗಡೆ ಪ್ರಭಾವ ತುಂಬಾ ಇರುವಂತ ಕಾರಣದಿಂದ ನಾನು ಅಮೃತ ವೇಳೆಗೆ ಹೇಳ್ತೇನೆ, ನುಮಾಶಾಮಿ ಯೋಗ ಮಾಡ್ತೇನೆ ಸರಿ, ಆದರೆ ಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ ಮಧ್ಯ ಮಧ್ಯದಲ್ಲಿ ಟೈಮ್ ಟೇಬಲ್ ನೀವು ಫಿಕ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮಧ್ಯ ನಾವು ಮಧ್ಯ fix ಫಿಕ್ಸ್ ಮಾಡ್ಕೊಂಡು ನಾ ಫಿಕ್ಸ್ ಯಾಕೆ ಮಾಡ್ಬೇಕು? ನಾನು ಆತ್ಮನಿಗೆ ಬೇಕಾಗಿರೋದಲ್ವಾ, ಅದರಿಂದ ನಾನೇ ಫಿಕ್ಸ್ ಮಾಡ್ತೀನಿ.
ಯಾಕಂದ್ರೆ ಎಲ್ಲರ ಕರ್ಮ ಒಂದೇ ರೀತಿ ಇರೋದಿಲ್ಲ. ಹೌದು. ಉದಾಹರಣೆಗೆ ಬಾಬಾ ಟ್ರಾಫಿಕ್ ಕಂಟ್ರೋಲ್ ಕೊಟ್ಟಿದ್ದಾರೆ ಮಧ್ಯಾಹ್ನ 12 ಗಂಟೆಗೆ, ಹೌದಾ? ಹೌದು. ಬ್ಯಾಂಕಲ್ಲಿ ಯಾರೋ ಕ್ಯಾಶಿಯರ್ ಇದ್ದಾರೆ, ಅವರಲ್ಲಿ ಇದ್ ಮಾಡ್ಲಿಕ್ಕೆ ಆಗತ್ತಾ? ಆಗದಿಲ್ಲ. ಟ್ರಾಫಿಕ್ ಕಂಟ್ರೋಲ್ ಇಲ್ಲ ಡ್ರೈವಿಂಗ್ ಮಾಡ್ತಿದ್ದಾರೆ, ಅವಾಗ ಅವ್ರು ಎಲ್ಲಿ ಅಲ್ಲಿ ನಿಲ್ಸ್ಲಿಕ್ಕೆ ಆಗತ್ತಾ? ಇಲ್ಲ ಇಲ್ಲ ತಾನೆ. ಅವಾಗ 12 ಗಂಟೆಗೆ ಯಾರ್ದೋ ಒಬ್ರದ್ದು ಅರ್ಜೆಂಟ್ ಫೋನ್ ಬಂದ್ಬಿಟ್ಟಿದೆ, ಓಕೆ, ಅಥವಾ ಬಸ್ಸಲ್ಲಿ ಹತ್ತಿದ್ದೀರಾ, ಬಸ್ ಕಂಡಕ್ಟರ್ ಹತ್ರ ಟಿಕೆಟ್ ತಗೊಳ್ತಿದ್ದಾನೆ, ಇಲ್ಲ ನಾನು ಟ್ರಾಫಿಕ್ ಕಂಟ್ರೋಲ್ ಆದ್ಮೇಲೆ ಟಿಕೆಟ್ ಕೊಡ್ತೇನೆ ಅಂತಂದ್ರೆ ಟಿಕೆಟ್ ತಗೊಳ್ತಾನೆ, ಸುಮ್ಮನೆ ಇರ್ತಾನ ಅವನು? ಇಲ್ಲ. ಇರಲ್ಲ. ಬೈತಾ ಇರ್ತಾನೆ. ಹೌದು. ಅವಾಗ ಏನ್ ಮಾಡ್ಬೇಕು? ತಗೊಂಬೇಕು. ಆ ಆ ಕರ್ಮ ಸಮಯದಲ್ಲಿ ಆದ್ಮೇಲೆ ಬ್ಯೂಸಿ ಇದ್ದಾಗ ಓಕೆ ಕರ್ಮವನ್ನ ಮಾಡಿ. ಓಕೆ, ಹ್ಮ್. 12 ಗಂಟೆ 10 ನಿಮಿಷಕ್ಕೆ ನೀವು ಫ್ರೀ ಆದ್ರೆ ಅವಾಗ ಏನ್ ಮಾಡಬಹುದು? ಮಾಡಬಹುದು. ಅವಾಗ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದಲ್ವಾ? ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಬಾಬಾ, ದಿನನಿತ್ಯ ನೀವು ಯಾವ್ಯಾವಾಗ ಮಾಡ್ಬೋದು ಅಂತ ನಿಮ್ಮ ಟೈಮ್ ಟೇಬಲ್ ಅನ್ನ ಏನ್ ಮಾಡ್ಬೇಕು ನೀವು? ಫಿಕ್ಸ್ ಮಾಡ್ಕೊಬೇಕು. ಹಾಗಂತ ಈ ಜ್ಞಾನ ಉಲ್ಟಾ ತಗೊಳ್ಬಾರ್ದು. ಏನ್ ಮಾಡ್ಬಾರ್ದು? ಉಲ್ಟಾ ತಗೊಂಡು ಉಲ್ಟಾ ತಗೊಳ್ಳೋದು ಅಂತಂದ್ರೆ ಇನ್ನು ಅದೇ ಸಮಯದಲ್ಲಿ ಮಾಡ್ಬೇಕು ಅಂತ ನಾವು ಅನ್ಕೊಳ್ಳೋದು. ಅಂದ್ರೆ ಉಲ್ಟಾ ಅಂತಂದ್ರೆ ಏನು ಅಂತಂದ್ರೆ ಬಾಬಾ ಹೇಳ್ತಾರಲ್ಲ, ಮಂದ್ರ ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡಿ ಅಂತ ಬಿಟ್ಟು, ಅದಕ್ಕಾಗಿ ನಮ್ಮ ಅಮೃತ ವೇಳೆ ಮಧ್ಯಾಹ್ನ 11 ರಿಂದ 12 ಗಂಟೆಗೆ ಇರ್ತದೆ. ಇರಲ್ಲ. ನಮ್ಗೆ ಫ್ರೀ ಇದ್ದಾಗ ನಾವು ಅಮೃತ ವೇಳೆ ಮಾಡ್ಕೊಳ್ತೀವಿ ಅಂತ ಹಂಗಲ್ಲ. ಇರೋದಿಲ್ಲ. ನಮ್ಗೆ ಬೇಕಾದಾಗ ನಾವು ಮುರ್ಲಿ ಕೇಳ್ತೀವಿ, ಹಾಗಲ್ಲ. ಹೌದು. ಅಮೃತ ವೇಳೆ ಟೈಮ್ ಫಿಕ್ಸ್, ನುಮಾಜ್ ಶಾಮ್ ಟೈಮ್ ಫಿಕ್ಸ್, ಟ್ರಾಫಿಕ್ ಕಂಟ್ರೋಲ್ ಟೈಮ್ ಫಿಕ್ಸ್. ಅದರ ನಂತರದಲ್ಲೂ ಕೂಡ ಮಧ್ಯದಲ್ಲೂ ಕೂಡ ನೀವೇನ್ ಮಾಡ್ಬೇಕು? ಬಾಬನ್ ಜೊತೆಗೆ ಯೋಗವನ್ನು ಇಡಬೇಕು, ಅಶರೀರಿ ಆಗುವಂತ ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು. ಅದಕ್ಕೋಸ್ಕರ ಮನಸ್ಸಿನ ಟೈಮ್ ಟೇಬಲ್ ಅನ್ನ ಏನ್ ಮಾಡ್ಬೇಕು? ಫಿಕ್ಸ್ ಮಾಡ್ಬೇಕು. ಕೆಲವರಿಗೆ ಏನಾಗ್ತದೆ, ಬೆಳಿಗ್ಗೆ ಟೀ ಕುಡಿದಿರ್ತಾರಲ್ಲ, ಪ್ರಾಕ್ಟೀಸ್ ಇರ್ತದೆ ಅವ್ರಿಗೆ, ಟೀ ಕುಡ್ದಿಲ್ಲ ಅಂದ ತಕ್ಷಣ ಏನ್ ಮಾಡ್ತಿರ್ತದೆ ಮನಸ್ಸು? ಎಳಿತಾ ಇರ್ತದೆ. ಇಳಿತಾ ಇರ್ತದೆ ಅಲ್ವಾ? ಟೀ ಕುಡ್ದಿಲ್ಲ. ಇನ್ನು ಕೆಲವೊಬ್ಬರಿಗೆ BP ಶುಗರ್ ಮಾತ್ರೆ ತಗೊಳ್ತಾರ, ಟೈಮಿಗೆ ಸರಿ ತಗೊಂಡಿಲ್ಲ ಅಂತ ತಕ್ಷಣ ಅರ್ಧ ಗಂಟೆ 1 ಗಂಟೆ ಆದ್ರೆ ತಲೆ ಸುತ್ತ ಸ್ಟಾರ್ಟ್ ಆಗುತ್ತೆ. ಯಾಕೆ ತಲೆ ಸುತ್ತಿದೆ? ಅವಾಗ ಗೊತ್ತದ, ಓ ಇವತ್ತು ನಾನು ಮಾತ್ರೆ ಹೌದು. ತಗೊಳ್ಳಿಲ್ಲ. ಯಾಕಂದ್ರೆ ಶರೀರ ಅದಕ್ಕೆ ಏನಾಗ್ಬಿಟ್ಟಿದೆ, ಸೆಟ್ ಆಗ್ಬಿಟ್ಟಿರ್ತದೆ ಹೌದು. ಅಲ್ವಾ? ಹಾಗೆ ಕರ್ಮದ ನಡುವೆನೂ ಕೂಡ ನೀವೇನ್ ಮಾಡ್ಬೇಕು? ಒಂದು ಕರ್ಮಯೋಗಿ, ಇನ್ನೊಂದು ಅಶರೀರಿ ಆಗುವಂತ ಅಭ್ಯಾಸವನ್ನು ಮಾಡ್ತಾ ಹೋದಾಗ ನಿಮ್ಮ ಸಮಯ ಸಂಕಲ್ಪ ಸಫಲ ಆಗ್ತಾ ಇರ್ತದೆ, ಸ್ಥಿತಿ ಚೆನ್ನಾಗಿರ್ತದೆ. ನೆಕ್ಸ್ಟ್ ಯೋಗದಲ್ಲಿ ಕೂತ್ಕೊಂಡಾಗ ತಕ್ಷಣದಲ್ಲಿ ಏನಾಗುತ್ತದೆ? ಯೋಗದ ಕನೆಕ್ಷನ್ ಆಗತ್ತೆ. ಯಾಕಂದ್ರೆ ಬಾಬಾ ಹೆಚ್ಚಿಗೆ ನಿಮ್ಮನ್ನ ಸ್ವಚ್ಛ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅದಕ್ಕಾಗಿ ಸಮರ್ಥಿಸೋ ಸಮರ್ಥ ದಿವಸ್, ಬ್ರಹ್ಮ ಬಾಬಾರ ಸ್ಮೃತಿ ದಿನ ತಾನೆ ಇವತ್ತು. ಅದಕ್ಕಾಗಿ ಬ್ರಹ್ಮ ಬಾಬಾ ಹೇಗೆ ಮಧ್ಯ ಪ್ರಾಕ್ಟೀಸ್ ಮಾಡಿದ್ರು, ಅದೇ ರೀತಿ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಆದ್ರೆ ನಾವು ಮಧ್ಯ ಏನ್ ಮಾಡ್ತೀವಿ? ಸಮಯ ಸಿಗ್ದಾಗ್ಲೆಲ್ಲ ಏನ್ ಮಾಡ್ತೀವಿ? ಮೊಬೈಲ್ ಅಲ್ಲಿ ನೋಡ್ತೀವಿ. ವಾಟ್ಸಪ್ ಅಲ್ಲಿ ಯಾರ್ದಾರ ಮೆಸೇಜ್ ಬಂದಿದ್ಯಾ, ಯಾರ್ದಾರ ಮಿಸ್ ಕಾಲ್ ಬಂದಿದ್ಯಾ? ಓಕೆ ಮಿಸ್ ಕಾಲ್ ಯಾರ್ದು ಇಲ್ಲ, ವಾಟ್ಸಪ್ ಯಾರ್ದು ಇಲ್ಲ. ಓಕೆ, ಎಲ್ಲಾ ಮೆಸೇಜ್ ಕ್ಲಿಯರ್ ಚಾಟ್ ಮಾಡಾಯ್ತು. ಮುಂದೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಇದೆಯಾ ಅಂತ ನಾವೇನ್ ಮಾಡ್ತೇವಿ? ನೋಡ್ಲಿಕ್ಕೆ ಹೋಗ್ಬಿಟ್ಟು ಅದ್ರಲ್ಲಿ ಏನಾಗ್ಬಿಡ್ತೇವೆ? ಮುಳುಗೋಗ್ಬಿಡ್ತೀವಿ. ಅಥವಾ ಸ್ವಲ್ಪ ಟೈಮ್ ಇದೆ, ಇವತ್ತು ಯಾರ ಹತ್ರ ಮಾತಾಡೋಣ, ಈ ಮಗಳ ಹತ್ರ ಮಾತಾಡದೆ ಸುಮಾರು ದಿನ ಆಯ್ತು, ಈ ಮಗನ ಹತ್ರ ಮಾತಾಡದೆ ಸುಮಾರು ದಿನ ಆಯ್ತು ಅಲ್ವಾ? ಯೋಗೇಶ್ ಅನ್ನೋರ್ ಹತ್ರ ಮಾತಾಡದೆ ಸುಮಾರು ದಿನ ಆಯ್ತು, ಊರು ಸುದ್ದಿ ಕೇಳಬೇಕು, ಸೆಂಟರ್ ಸಮಾಚಾರ ಕೇಳಬೇಕು ಅಲ್ವಾ? ಅದೆಲ್ಲ ಇರ್ಬೇಕೋ ಬೇಡವಾ? ಬೇಡ. ಸಮಯ ಸಿಗ್ದಾಗ್ಲಿ ಯಾರ ಜೊತೆಗೆ? ಬಾಬಾ ಜೊತೆಗೆ ಇರುವಂತ ಪ್ರಯತ್ನವನ್ನ ಮಾಡ್ತಾ ಹೋಗಿ, ಆವಾಗ ಸಮಯದ ಅನುಸಾರ ನಿಮ್ಮದು ಸಮ ಅರ್ಥ ಸ್ವರೂಪ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗ್ತದೆ. ದಿನದಿಂದ ದಿನಕ್ಕೆ ಭಗವಂತನಿಗೆ ಕೊಡುವಂತ ಸಮಯ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹಾಗಂತ ಇಲ್ಲಿ ನೋಡಿ ಬಾಬಾ ಹೇಳ್ತಾರೆ, ಕರ್ಮಯೋಗಿ ಅಂತಂದ್ರು ಅಶರೀರಿ ಅಂತ ಹೇಳಿದ್ರೆ ಹೊರತು ಸಮಯ ಸಿಗ್ದಾಗ್ಲೆಲ್ಲ ಕ್ಲಾಸ್ ಕೇಳಿ ಹಾಡು ಕೇಳಿ ಅಂತ ಬಾಬಾ ಹೇಳಲಿಲ್ಲ. ಅರ್ಥ ಆಯ್ತಾ? ನಾವೇನ್ ಮಾಡ್ತೀವಿ? ಕ್ಲಾಸು, ಹಾಡಿನ ಮೇಲೆ ಹಾಡು, ಕಾಮೆಂಟ್ ಮೇಲೆ ಕಾಮೆಂಟ್ ಕೇಳ್ತಾನೆ ಇರ್ತೀವಿ. ಅದನ್ನೇ ರಾಜಯೋಗ ಅಂತ ಬಿಟ್ಟಿದ್ದೀವಿ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಕ್ಲಾಸ್ ಅನ್ನು ಕೇಳಿ ಬೇಡ ಅಂತಿರ್ಲಿಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಓಕೆ ಅಂಶ.